ಹೈ ರೈಡರ್ಸ್, ಇದು ಆಪ್ರಿಲ್ ಕ್ಯಾಪೆನಾಟ್ 1200 ಸರ್ವಿಸ್ ವರ್ಕ್ ಬಂದಿತ್ತು. ಆಮೇಲೆ ಫೋಕ್ ಆಯಿಲ್ ಶೀಲ್ ಹೋಗಿತ್ತು, ಏರ್ ಫಿಲ್ಟರ್ ಎಲ್ಲ ರಿಪ್ಲೇಸ್ ಮಾಡಿದ್ವಿ. ಇದ್ರದ್ದು ಪಾರ್ಟ್ಸ್ ಎಲ್ಲೂ ಅವೈಲೇಬಲ್ ಇರಲಿಲ್ಲ. ಸೊ ಫೋಕ್ ಆಯಿಲ್ ಶೀಲ್ ಬೇರೆ ಬೈಕ್ ನಾನು ಮಾಡಿಫಿಕೇಶನ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಆಮೇಲೆ ಏರ್ ಫಿಲ್ಟರ್ ಹೊಟ್ಟೋಗಿತ್ತು. ನಮ್ಮ ಇಂಡಿಯನ್ ಇಂಡಿಯನ್ ಬೈಕ್ ಏರ್ ಫಿಲ್ಟರ್ ಇದಕ್ಕೆ ಕಟ್ ಮಾಡಿ ನೀಟಾಗಿ ಫಿನಿಶ್ ಮಾಡ್ಬಿಟ್ಟು ಇದಕ್ಕೆ ಇನ್ಸ್ಟಾಲ್ ಮಾಡಿದ್ವಿ. ಟೋಟಲ್ ಬಾಡಿ ಎಲ್ಲ ತುಂಬಾ ಬ್ಲಾಕ್ ಇತ್ತು. ಸೊ ಇದ್ರದ್ದು ಪಾರ್ಟ್ಸ್ ಎಲ್ಲೂ ಅವೈಲೇಬಿಲಿಟಿ ಇಲ್ಲ, ಅದಕ್ಕೋಸ್ಕರ ಈ ತರ ಕೆಲಸ ಮಾಡ್ಬೇಕಾಗಿರತ್ತೆ. ಆಮೇಲೆ ಇದು ಪ್ಯಾನಿಯರ್ ಬಾಕ್ಸಸ್ ಪೇಂಟ್ ಎಲ್ಲ ಹಾಳಾಗಿತ್ತು, ಸರ್ವಿಸ್ ವರ್ಕು, ಟೋಟಲ್ ಬಾಡಿ ವರ್ಕು. ಆಮೇಲೆ ಇನ್ನೊಂದು ಈ ಬೈಕ್ ನಲ್ಲಿ ಏನಂದ್ರೆ ಸಸ್ಪೆನ್ಷನ್ ನಿಮ್ಗೆ ಲೈಕ್ ಕೂತ್ಕೊಂಡು ಪ್ರೆಸ್ ಮಾಡಿದ್ರೆ ಸಸ್ಪೆನ್ಷನ್ ಸ್ವಿಂಗ್ ಎಲ್ಲ ಆಗಲ್ಲ. ಅದಕ್ಕೆ ಕೀ ಆನ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿ ಕೂತಿದ ತಕ್ಷಣ ಇದ್ರದ್ದು ಸಸ್ಪೆನ್ಷನ್ ವರ್ಕಿಂಗ್ ಆಗೋದು. ಫ್ರಂಟ್ ಸಸ್ಪೆನ್ಷನ್, ಬ್ಯಾಕ್ ಸಸ್ಪೆನ್ಷನ್ ಎಲ್ಲ ಲೈಕ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಇದೆ ಇದರಲ್ಲಿ. ಬೈಕು ತುಂಬಾ ಹೆವಿ ಅಂದ್ರೆ ಸರ್ವಿಸ್ ವರ್ಕ್ ಬಂದಿತ್ತು, ಇನ್ನೆಲ್ಲ ಕಂಪ್ಲೀಟ್ ಮಾಡಿದೀವಿ. ಆಮೇಲೆ ಹೆಂಗಿತ್ತ ನಮ್ದು ಬ್ಯಾಲೆನ್ಸ್ ಫ್ರಂಟ್ ವರ್ಕ್ಶಾಪ್ ನಾವು ಫಾಲೋ ಮಾಡಿ ಈ ತರ ರೆಗ್ಯುಲರ್ ವಿಡಿಯೋ ನಾವು ಮಾಹಿತಿ ಕೊಡ್ತಾ ಇರ್ತೀವಿ.